ಫೇಸ್ಬುಕ್ ಚುಚ್ಕೊಳ್ಳ 100 ವಿಡಿಯೋಗೆ ಹಂಗ್ ಮಾಡ್ಲಾ. ನನ್ ನೆನಪು ಇರುತ್ತೆ, ನಾನು 100 ವಿಡಿಯೋ ನಾನು ಮುಚ್ಚಿಸ್ಕೊಂಡಿದ್ದು ಅಂತ. ಸಿಸ್ಟರ್ ಇದು ಹೀಗಿದೆ ಹೀಗ್ ಮಾಡಿ ಅಂತ ಹೇಳಿದ್ರು. ನಂಗೆ ಆಕ್ಚುಲಿ ಗೊತ್ತಿರ್ಲಿಲ್ಲ. ಅದು ಹಾಗೆ ಮಾಡ್ದೆ. ನನ್ ಮೇಕ್ ಪ್ರಾಬ್ಲಮ್ ಫಿನಿಶ್. ಒಂದಷ್ಟು ಬ್ರ್ಯಾಂಡ್ಸ್ಗೆ ಮೇಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಅದು ಇವಾಗ ಸ್ವಲ್ಪ ಬ್ರ್ಯಾಂಡ್ ಕೊಲಾಬ್ಸ್ಗೆ ನಂಗೆ ಎಲಿಜಿಬಲ್ ಇದೆ ಅಲ್ವಾ. ಸೊ ಹಾಗಾಗಿ ಒಂದಷ್ಟು ಸ್ವಲ್ಪ ಲಿಸ್ಟ್ ಮಾಡ್ಬೇಕು. ಏನೋ ಮಾಡ್ದೆ, ನಿಮ್ಗೆ ಏನೋ ಆಗುತ್ತೆ ನೋಡ್ಕೊಳ್ಳಿ. ಇವತ್ತು ಬಸ್ಸಲ್ಲಿ ನಿಂತಿದ್ದಾರಲ್ಲ ವೈಟು, ಅದು ನಾನು ಶೋ ಪೀಸ್ ಅನ್ಕೊಳ್ಳೋಣ ಆಕ್ಚುಲಿ. ಗೈಸ್ ಕೆಳಗಡೆ ಯಾರೋ ನಾಯಿ ಮರಿ ಇಟ್ಕೊಂಡು ಹೋಗ್ತಾ ಇದ್ರು ಆಯ್ತಾ. ಹಸ್ಕಿ ಏನೋ ಬರುತ್ತಲ್ಲ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಕೆಳಗಡೆ ಇದ್ದೀನಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಗೈಸ್. ನಿಮ್ಗೊಂದು ಗುಡ್ ನ್ಯೂಸ್ ಗೊತ್ತಾ? ನೈಟಿಂದ ಪವರ್ ಇಲ್ಲ. ವೆಲ್ಕಮ್. ನಿಮ್ದೆಲ್ಲ ಆಯ್ತಾ ಗೈಸ್? ಕಾಫಿ, ಟೀ, ಕಷಾಯ, ವಾಟ್ ಎವರ್. ಆಕ್ಚುಲಿ ಕಾಫಿ ಕುಡ್ಬಿಟ್ಟೆ ನಾನು. ಎಷ್ಟು ಸ್ವೆಟ್ ಆಗ್ತಾ ಇದೆ ಅಂದರೆ ಇವತ್ತು ಐರನ್ ಮಾಡೋಕ್ಕೂ ನನಗೆ ಆಗಿಲ್ಲ. ಸೊ ಅದಕ್ಕೆ ಯಾವುದೋ ಒಂದು ಎತ್ಕೊಂಡು ಹಾಕ್ಕೊಂಡಿರೋದು ಇವತ್ತು. ನಿಮ್ದೆಲ್ಲ ಆಯ್ತಾ ಗೈಸ್? ಕಷಾಯ, ಕಾಫಿ, ಟೀ ಹೇಳಿದೆ ತಾನೆ ನಾನು. ಅವಾಗ ಶೆಕೆ ಫಸ್ಟ್ ಹೊರಟ್ಬಿಡೋಣ ಇಲ್ಲಿಂದ, ಮನೆ ಬಿಟ್ಬಿಟ್ಟು ಹೋಗ್ಬಿಡೋಣ. ಬನ್ನಿ, ಚಲೋ ಲೆಟ್ಸ್ ಗೋ. ಇವಾಗ ರೀಚ್ ಆದ ಆಫೀಸ್. ಎಕ್ಸಾಕ್ಟ್ 10 o'clock ಕರೆಕ್ಟಾಗಿ ಬೆಣ್ಣಂತ ಬಂದಿದ್ದೀನಿ ಗೊತ್ತಾ ಗೈಸ್. ಒಳಗಡೆ ಪೂಜೆ ಮಾಡ್ತಾ ಇದ್ದಾರೆ. ಫ್ರೈಡೇ ಅಲ್ಲ ಇವತ್ತು. ಕಾಫಿ ರೇಟ್ಸ್ ಬರುತ್ತೆ, ಸಾಂಗ್ ಹಾಕಿದ್ದಾರೆ ಇವತ್ತು. ಅದಕ್ಕೆ ಗೈಸ್ ಏನೋ ಈ ಡ್ರೆಸ್ ಇಷ್ಟ ಆಗ್ತಲ್ಲ ಇವತ್ತು ಗೈಸ್. ಇವತ್ತು ಮಧ್ಯಾಹ್ನ ಒಂದು ರೌಂಡ್ ಹೋಗ್ಬಿಟ್ಟು ಬರೋಣ ಇಲ್ಲೇ ಈಚೆಗಡೆ. ಅಂದರೆ ಲಂಚ್ ಬ್ರೇಕಲ್ಲಿ ಹೇಗಿದ್ರು ಇವತ್ತು ಬಾಕ್ಸ್ ತಂದಿಲ್ಲ ನಾನು. ಅಮ್ಮ ಯಾಕೆ ಅಡುಗೆ ಮಾಡ್ತಾ ಇಲ್ಲ, ಈಚೆ ತಿನ್ಕೊ ಅಂತ. ಇನ್ನೊಂದು ಜಾಸ್ತಿ ಆಯಿತು ಗೈಸ್ ಹೊರಗಡೆ ಊಟ ನಂದು. ಸೊ ಸಂಜೆ ಹೋಗ್ತಾ ಹಾಗೆ ನೋಡಿಕೊಂಡು ಊಟ ಮಾಡ್ಕೊಂಡು ಬರೋಣ. ಓಕೆನಾ? ನಿಮ್ದೆಲ್ಲ ಆಯ್ತಾ ಗೈಸ್ ಊಟ? ಬನ್ನಿ ಬ್ರೇಕ್ಫಾಸ್ಟ್, ಸಾರಿ ಔಟ್ಫಿಟ್ ಚೆಕ್ ಮಾಡೋಣ. ಗೈಸ್ ನಿಮ್ಗೆ ಇಷ್ಟ ಆಯ್ತಾ ಔಟ್ಫಿಟ್ಟು? ನನಗೆ ಒಂಥರ ಅನಿಸ್ತಾ ಇದೆ ಇವತ್ತು, ಇಷ್ಟ ಆಗ್ತಾ ಇಲ್ಲ ನನಗೆ. ಗೈಸ್ ಎರಡು ಶಾಪಿಂಗ್ ಕರ್ಕೊಂಡು ಹೋಗಿ ನನಗೆ. ಹೆಣ್ಮಕ್ಳು ಬೇಡ, ಹೆಣ್ಮಕ್ಳು ಬಂದ್ರೆ ನಾನು ಅವ್ರಿಗೆ ನಾನೇ ಕೊಡ್ಸ್ಬೇಕಾಗತ್ತೆ. ಅದಕ್ಕೆ ನಮ್ಗೆ ಗೊತ್ತಲ್ಲ ಹೆಣ್ಮಕ್ಳಿಗೆ. ನಾವು ಹೆಣ್ಮಕ್ಳೇ ಕರ್ಕೊಂಡೋಗ್ರೆ ಕರ್ಕೊಂಡೋಗ್ರ. ಕುಮಾರ್ಗೆ ಬೈತಾ ಇದ್ದಲ್ಲ ಆ ಥರ. ಅವನ ಹೆಸರು ಕುಮಾರ್. ನಾವು ಗುರು ಅಂತ ಹೇಳ್ತೀವಿ. ಈಸ್ ಮೈ ಫ್ರೆಂಡ್, ಮೈ ಬ್ರದರ್, ಮೈ ರಿಲೇಟಿವ್, ಎವ್ರಿಥಿಂಗ್. ಗೈಸ್ ಕೆಳಗಡೆ ಯಾರೋ ನಾಯಿ ಮರಿ ಇಟ್ಕೊಂಡು ಹೋಗ್ತಾ ಇದ್ರು ಆಯ್ತಾ. ಹಸ್ಕಿ ಏನೋ ಬರುತ್ತಲ್ಲ ಅಲ್ಲಿ ಇಟ್ಕೊಂಡು ಹೋಗ್ತಾ ಇದ್ರು. ಕೆಳಗಡೆ ಇದ್ದೀನಿ ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅದಕ್ಕೆ ಕಟ್ ಮಾಡ್ಕೊಂಡು ಒಳಗಡೆ ಹೊರಟೋದ್ರು. ಅಲ್ಲಿಂದ ಬಂದ್ರ ಅಲ್ಲಿ ಕಾರ್ ಹತ್ರ. ಆ್ಯಕ್ಚುಲಿ ಅವರಲ್ಲ, ಅಲ್ಲಿ ಕಾರ್ ಹತ್ರ ನಿಂತ್ಕೊಂಡು ನೋಡ್ತಾ ಇದ್ರು. ಅದಕ್ಕೆ ಹೊರಟೋಗಿ ನಾನು ಹೊರಟೋದ್ರಿ ಇವಾಗ. ಗೈಸ್ ಇವತ್ತೊಂದು ಆಕ್ಸಿಡೆಂಟ್ ನೋಡಿದೆ ಅಂದರೆ ಆಟೋ ಮತ್ತು ಕಾರು. ಬಟ್ ನೋಡೋಕ್ಕೆ ಹೋಗಿಲ್ಲ. ಬಟ್ ಆಕ್ಸಿಡೆಂಟ್ ಆಗಿದೆ ಅಂತ ಗೊತ್ತಾಯ್ತು, ನೋಡೋಕ್ಕೆ ಹೋಗಿಲ್ಲ. ಏನಕ್ಕೆ ನನ್ನ ಮೂಡೆಲ್ಲ ಹಂಗೆ ಇರುತ್ತೆ. ಆಮೇಲೆ ನಿಮ್ಗೆ ಗೊತ್ತು ಆಕ್ಸಿಡೆಂಟ್ಸು, ಈ ಆ್ಯಂಬುಲೆನ್ಸ್ ಸೌಂಡ್ಸ್ ಇದೆಲ್ಲ ನನಗೆ ತುಂಬ ಡಿಸ್ಟರ್ಬ್ ಆಗುತ್ತೆ. ಅದಕ್ಕೆ ಗೈಸ್ ಇವತ್ತು ಬಿಸಿಬೇಳೆ ಭಾತ್ ತರಿಸ್ಕೊಳ್ಳೋಣ. ಬಿಸಿಬೇಳೆ ಭಾತ್ ತರಿಸ್ಕೊಂಡು ತಿನ್ಕೊಂಡು ಸ್ಟಾರ್ಟ್ ಟು ವರ್ಕ್. ತುಂಬ ಶೆಕೆ ಗೈಸ್. ಏನಕ್ಕೆ ಇಷ್ಟು ಶೆಕೆ ಅಂತ ಗೊತ್ತಾಗ್ತಲ್ಲ. ಆ್ಯಕ್ಚುಲಿ ಇವತ್ತು ತಂಗಿ ಸ್ನಾನ ಮಾಡಿದೆ ನಾನು ಗೊತ್ತಾ. ತುಂಬ ಶೆಕೆ ಇದೆ. ಬನ್ನಿ ಬ್ರೇಕ್ಫಾಸ್ಟ್ ತರಿಸ್ಕೊಂಡು ಮಾಡಿಬಿಟ್ಟು ಮಧ್ಯಾಹ್ನ ಸಿಗ್ತೀನಿ ಗೈಸ್. ಹೊರಗೆ ಹೋಗೋಣ ಮಧ್ಯಾಹ್ನ. ಡ್ರೆಸ್ ನೋಡ್ಕೊಂಬೇಡ, ಇಷ್ಟ ಆದರೆ ತೊಗೊಬೇಡ. ಇಲ್ಲ ಅಂತ ಹೇಳಿದ್ರೆ ನಾಳೆ ನಾಳೆ ರಜಾ ಹಾಕೊಂಡು ಅಂದ್ಕೊಂಡಿದ್ದೀನಿ. ರಜಾ ಹಾಕೊಂಡು ಹೋಗೋಣ. ಶುಕ್ರವಾರ ನೋಡಿ ಎಷ್ಟು ಚೆನ್ನಾಗಿ ಪೂಜೆ ಮಾಡಿದ್ದಾರೆ. ಕೈ ಮುಗಿದೆ ಗೈಸ್.
ಗೈಸ್ ಇದು ಬಿಸಿಬೇಳೆ ಸಕ್ಕತ್ತಾಗಿರುತ್ತೆ. ಗೈಸ್ ಲುಕ್ ಅಟ್ ಮೈ ಸ್ಪ್ಲಿಟೆನ್ಸ್. ಎಷ್ಟು ಮಾಡಿದ್ದೀನಿ ನೋಡಿ, ಕಟ್ ಮಾಡಿ ಅದು ಅಂದರೆ ಏನು ಹೇಳ್ತಾರೆ, ಟೇರ್ ಮಾಡಿ ಸ್ಟೋನ್ ಆಗೋಗಿದೆ. ಆ ಟೆನಿಕಾಸ್ಟ್ ಈ ಸಲ ಕಟ್ ಮಾಡಿಸ್ಲೇಬೇಕಿಲ್ಲ, ಫುಲ್ ಕೂದಲು ಹಾಳಾಗುತ್ತೆ. ಗೈಸ್ ಗುಡ್ ಈವ್ನಿಂಗ್, ಸಾರಿ ಗುಡ್ ಆಫ್ಟರ್ನೂನ್. ಗೈಸ್ ಆಗಲೇ ಗುಡ್ ಈವ್ನಿಂಗ್ ಇತ್ತು. ಆ್ಯಕ್ಚುಲಿ ಇವಾಗ ಊಟ ಮಾಡಬೇಕಿತ್ತು, ಬಟ್ ಅಷ್ಟಾಗ್ತಿಲ್ಲ ಗೈಸ್. ಬೆಳಗ್ಗೆ ಬಿಸಿಬೇಳೆ ಬರ್ತೀನಿ ಏನೂ ಆಗಿಲ್ಲ. ಸೊ ಹಾಗಾಗಿ ಹೊರಗಡೆ ಹೋಗೋಣ ಅದೇನಾದ್ರು ಜ್ಯೂಸ್ ಕುಡ್ಕೊಂಡು ಈಗ ಸ್ವಲ್ಪ ವಿಂಡೋ ಶಾಪ್ ಮಾಡ್ಕೊಂಡು ಬರೋಣ ಅಂತಷ್ಟೇ. ಗೈಸ್ ಫುಲ್ಲು ಬಿಸಿಲು ಎಷ್ಟಿದೆ ನೋಡಿ, ನೋಡಿ ಗೊತ್ತಾಗುತ್ತೆ. ವಿರಾಟ್ RCB ಟಿ ಶರ್ಟ್, ರಾಯಲ್ ಕಾಟನ್ ಅಂತ ಇದೆ. ಯಾವುದು ಇಷ್ಟ ಆಗಿಲ್ಲ ಗೈಸ್. ನಾವು ವಿಡಿಯೋ ಕಾಂಪ್ಲೆಕ್ಸ್ ಹೋಗ್ಬಿಡ್ಬೋದಿತ್ತು, ಅಲ್ಲೇ ನೋಡ್ಕೊಂಡು ಬಂದಿದ್ರೆ ಒಂದು ರೌಂಡು. ಸ್ಪೆಕ್ಸ್ ಬೇಕಾಗ್ತಾ ಇಲ್ಲ ಇಲ್ಲೊಂದು. ವಿಡಿಯೋ ಕಾಂಪ್ಲೆಕ್ಸ್ ಒಳಗೆ ಹೋಗಿದ್ರೆ ನೋಡ್ಕೊಂಡು ಬರ್ಬೋದಿತ್ತು ಒಂದು ರೌಂಡ್. ನೋಡೋಣ ಬನ್ನಿ, ಅಲ್ಲಿವರೆಗೂ ಹೋಗೋಣ. ಅಲ್ಲೆಲ್ಲೂ ಸಿಕ್ಕಿಲ್ಲ ಅಂದರೆ ಹಂಗೆ ಸಿಕ್ ಅಂತ ಹೋಗೋಣ. ಸಿಹಿ ಅಂತ ಬೇಡ ಇವತ್ತು. ಬುಕ್ಸ್ ಎಲ್ಲ ಇದೆ. ಆ್ಯಕ್ಚುಲಿ ನಾನು ತೊಗೊಬೇಕು, ರಾಮಾಯಣ ಮಹಾಭಾರತ ತೊಗೊಂಡು ಓದ್ತೀನಿ. ಚಿಕ್ಕ ಮಕ್ಳಿಗೆ ಇದೆ ವಯಸ್ಸಿಲೆಲ್ಲ. ಓ ಗೈಸ್ ಒಂದು ನಿಮಿಷ. ಗೈಸ್ ಇಲ್ಲೆಲ್ಲ ಒಂದು 2 ಶಾಪ್ ಇಲ್ಲೇನೋ ಇದೆ, ಪ್ಲೇ ವರ್ಲ್ಡ್ ಅಂತ. ನಾನು ಅವತ್ತು ನೋಡಿದ್ದೆ ಗೈಸ್, ಇಲ್ಲೊಂದು 2 ಶಾಪ್ ಇತ್ತು, ಬಟ್ ಇವತ್ತೇ ಕಾಣಿಸ್ತಾ ಇಲ್ವಲ್ಲ. ಬೇಕಾಗಿದ್ದಾಗ ಸಿಕ್ಕಲ್ಲ, ಬೇಡ ನೋಡಿ. ಅವಾಗೆಲ್ಲ ಕಾಣಿಸ್ತಾ ಇರುತ್ತೆ. ಆ್ಯಂಟಿಕ್ ಎಲ್ಲ ಚೆನ್ನಾಗಿದೆ ಅಲ್ಲಿ. ಎಲ್ಲಿ ನಾನು ನೋಡಿದ್ದು ಗೊತ್ತಿಲ್ಲ. ಇಲ್ಲೊಂದು ಯಾವುದೋ ಒಂದಿದೆ, ಕನಿಷ್ಕಾ ಫ್ಯಾಷನ್ ಹಬ್ ಅಲ್ಲಿ ಇದೆ, ಬಟ್ ಗೊತ್ತಿಲ್ಲ. ಕಾಂಪ್ಲೆಕ್ಸ್ ಹೋಗೋಣ ಬನ್ನಿ ಗೈಸ್. ಬಸ್ಸಲ್ಲಿ ನಿಂತಿದ್ದಾರಲ್ಲ ವೈಟು, ಅದು ನಾನು ಶೋ ಪೀಸ್ ಅನ್ಕೊಳ್ಳೋಣ ಆ್ಯಕ್ಚುಲಿ. ಗೈಸ್ ನಾನು ಮೊನ್ನೆ ಒಂದು 2 ಶಾಪ್ ನೋಡಿದ್ದೆ ಅಲ್ಲೇ ರೋಡ್ ಹತ್ರ. ಒಂದು 2-3 ಡ್ರೆಸ್ಸಸ್ ಚೆನ್ನಾಗಿ ಹಾಕಿದ್ರು ವಿಂಡೋ ಶಾಪಿಂಗಲ್ಲಿ, ವಿಂಡೋ ಡಿಸ್ಪ್ಲೇನಲ್ಲಿ ಹಾಕಿದ್ರು. ಬಟ್ ಇಲ್ಲೆಲ್ಲೂ ಇಲ್ವಲ್ಲ ಗುರು. ಗಣಪತಿ ಸ್ಟಾರ್ಟ್ ಅನ್ಸುತ್ತೆ ನೋಡಕ್ಕೆ. ರೆಡಿ ಬ್ಲೌಸಸ್ ಯಾವುದು ಚೆನ್ನಾಗಿಲ್ಲ. ಸುಮ್ಮನೆ ಬಂದಲ್ಲ, ವೇಸ್ಟ್ ಆಗುತ್ತೆ. ಬಂದಿದ್ದೀರ ಗೈಸ್, ಯಾರು ಜನನೇ ಇಲ್ಲ. ಅಲ್ಲಿ ಯಾವುದೋ ಒಂದಿದೆ, ಬಟ್ ನಂಗೆ ನೋಡಿದ ತಕ್ಷಣ ಇಷ್ಟ ಆಗ್ಬೇಕು, ಅವಾಗಲೇ ಹೋಗೋದು ಶಾಪಿಗೆ. ಇಲ್ಲೆಲ್ಲ ಯಾವ್ದು ಇತ್ತ. ಆ್ಯಕ್ಚುಲಿ ಈ ಥರ ಒಂದು ಪ್ಯಾಂಟ್ ಬೇಕಿತ್ತು ನನಗೆ, ಬಟ್ ಇದು ಕ್ವಾಲಿಟಿ ಇಲ್ಲ ಗೈಸ್. ಇಸ್ಕೊಂಡು ಚೆನ್ನಾಗಿದೆ ಅಲ್ವಾ. ಇರುತ್ತೆ ಅಲ್ಲಿ ನೋಡಿದ್ದು, ಇವಾಗ ಜಸ್ಟ್ ನೋಡಿದ್ವಲ್ಲ ಈ ಥರ ಮೆಟೀರಿಯಲ್ ಯಾವುದು ಇಲ್ಲ ಶಾಪ್ಸಲ್ಲಿ. ಯಾವಾಗ ಬನ್ನಿ ವಾಪಸ್. ಕೈಸ್ ಏನು ತಗೊಂಡಿಲ್ಲ ಲಾಸ್ಟಿಗೆ, ಆಲೂ ಪರಾಠ ಊಟಕ್ಕೆ. ಕೈಸ್ ಊಟ ಮಾಡ್ಕೊಂಡು ಕೆಲಸ ಮಾಡೋದಷ್ಟೇ, ಏನು ಸಿಕ್ಕಿಲ್ಲ. ಚೆನ್ನಾಗಿ ಇರಲಿಲ್ಲ, ಏನು ಸಿಕ್ಕಿಲ್ಲ ನನಗೆ. ವೇಸ್ಟ್ ಹೋಗೋದು. ಸೊ ನಾಳೆ ಬೇರೆ ಕಡೆ ಹೋಗೋಣ. ಓಕೆ, ನಿಮ್ದು ಆಯ್ತಾ ಕೈಸ್ ಊಟ? ಆ್ಯಕ್ಚುಲಿ ಬಿಸಿ ಇವಾಗ ವರ್ಕ್ ಇದೆ, ನೋಡ್ತೀನಿ ಆದ್ಮೇಲೆ ಸಿಗ್ತೀಗಂತ ಸಂಜೆ. ಹಾಯ್ ಗೈಸ್, ನಾನು ಇವಾಗ ಮನೆಗೆ ಬಂದೆ. ಟೈಮ್ 8:05 ಆಗಿದೆ ಗೈಸ್. ತಲೆ ಸಿಕ್ಕಾಬಡ ನೋಡ್ತದೆ ನನಗೆ, ಸಿಡ್ದೋಗ್ತಾ ಇದೆ ಇಲ್ಲೆಲ್ಲ ತಲೆ. ಅಷ್ಟು ತಲೆ ನಾವು ಗೊತ್ತಿಲ್ಲ ಏನಕ್ಕಂತ. ಮೇಬಿ ಬಿಸಿಲಲ್ಲಿ ಹೋಗಿದ್ದಲ್ಲ ಮಧ್ಯಾಹ್ನ, ಅದಕ್ಕೆ ಅನ್ಸುತ್ತೆ. ಬಟ್ ಸಂಜೆಯಿಂದ ಸ್ಟಾರ್ಟ್ ಆಗಿದ್ದು ನನಗೆ. ಯೂಶಲಿ ತಲೆನೋವು ಬರಲ್ಲ, ಬಟ್ ಇಲ್ಲಿ ಒಳಗಡೆ ಎಲ್ಲ ತಲೆ ಸಿಕ್ಕಾಬಡ ನೋಡ್ತಾ ಇದೆ. ಇಟ್ಸ್ ಓಕೆ ಗೈಸ್.
ಏನೋ ಮಾಡಿದೆ ನಿಮ್ಗೆ ಏನೋ ಆಗುತ್ತೆ ನೋಡ್ಕೊಳ್ಳಿ ಇವತ್ತು. ಏನಾಗ ಎಷ್ಟು ತಲೆನೋವಿತ್ತಲ್ವಾ ಅದೆಲ್ಲ ಸ್ವಲ್ಪ ಇಲ್ಲಿ ನನ್ನ ಇದ್ರಲ್ಲಿ ನೋಡ್ಕೊಂಡು ಹಿಂಗ್ ಮಾಡಿದೆ ಅಷ್ಟೇ. ಆಕ್ಚುಲಿ ಹಿಂಗ್ ಮಾಡ್ಬೇಕಿತ್ತು. ಬೂಮ್ 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 ಬ್ಲಾಸ್ಟ್, ಬೂಮ್ ಬೂಮ್ ಬ್ಲಾಸ್ಟ್ ಬ್ಲಾಸ್ಟ್. ಗೈಸ್ ಅದೇನೋ ಇದ್ದಿದೆ ಅಲ್ವಾ, ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದು. ಸಾರಿ ಗೈಸ್, ಕಾಲ್ ಬಂದಿತ್ತು. ಏನೋ ಇದೆ ಅದು ಚಿಕ್ಕ ವಯಸ್ಸಲ್ಲಿ ಹೇಳ್ತಿದ್ದು, ಬೂಮ್ ಬೂಮ್ ಬ್ಲಾಸ್ಟ್ ಬ್ಲಾಸ್ಟ್, ಮೀನಾ ಬ್ಲಾಸ್ಟ್ ಬ್ಲಾಸ್ಟ್, ಪಿಂಕಿ ರೋಜಿ ಬ್ಲಾಸ್ಟ್ ಬ್ಲಾಸ್ಟ್. ನನ್ನ ಫ್ರೆಂಡ್, ನೀನು ಫ್ರೆಂಡ್, ಆಮೇಲೆ ಎಲ್ಲ ಬೈ 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 ಅಂತ ಹೇಳೋದು ಗೈಸ್. ಅದ್ ನೆನಪಾಗ್ತಾ ಇಲ್ಲ, ಬಟ್ ಅದಿದೆ ಗೈಸ್. ಅಪ್ಡೇಟ್ಸ್ ಮಾಡೋಣ ಅಂತ ತಗೊಂಡೆ ನಾನು ಐಪ್ಯಾಡ್. ಮತ್ತೆ ಇನ್ನೊಂದೇನು ಅಂದ್ರೆ ಗೈಸ್, ನಾನು ಆಕ್ಚುಲಿ ಮುಂಚೆನೆ ಪ್ಲಾನ್ ಮಾಡ್ಬೇಕಿತ್ತು. ನಾನು 100th ವಿಡಿಯೋ, ಐ ಮೀನ್ 100ನೇ ವಿಡಿಯೋ ಯೂಟ್ಯೂಬ್ನದು ಒಂದ್ ಸ್ವಲ್ಪ ಕಾನ್ಸೆಪ್ಟ್ ವಿಡಿಯೋಸ್ ಮಾಡೋಣ ಅಂತ ನಾನು ಅನ್ಕೊಂತಾ ಇದ್ದೆ. ಬಸ್ಸಲ್ಲಿ ಬಂದಿತ್ತು ಥಾಟ್ ನನ್ಗದು, ಏನಾದ್ರು ಕಾನ್ಸೆಪ್ಟ್ ವಿಡಿಯೋಸ್ ಮಾಡ್ಬೋದಲ್ವಾ ಅಂತ. ಬಟ್ ಇವಾಗ ಟೈಮ್ ಇಲ್ಲ ನನಗೆ. ಸೊ ಈ ವೀಕೆಂಡ್ ಬಿಸಿ ನಾನು. ನಾಳೆನೇ ವೀಕೆಂಡು, ಸ್ಯಾಟರ್ಡೆ ಸಂಡೇ. ಈ ವೀಕ್ ಆಗಲ್ಲ. ಸೊ ನೆಕ್ಸ್ಟ್ ವೀಕ್ ಅಂತೂ ಮೊದಲೇ ಆಗಲ್ಲ. ಏನ್ ಮಾಡೋದು, ನನಗೆ May 9th, May 10th ಈ ತರ ಬರುತ್ತೆ ನನಗೆ. ನನ್ನ 100th ವಿಡಿಯೋ ಆ ಡೇ ಬರುತ್ತೆ. ಸೊ ಯಾವಾಗ ನಾನು ಮಾಡೋದು ಗೈಸ್, ಶೂಟ್ ಮಾಡೋಕ್ಕೆಲ್ಲ ಆಗಲ್ಲ. ಶೂಟ್ ಮಾಡಿ ಎಡಿಟ್ ಮಾಡಿ ಅದೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ಅದಕ್ಕೆ ನಂಗೆ ಯೋಚನೆ ಮಾಡ್ಕೊಂತ ಬಂದೆ ಏನ್ ಮಾಡೋದು ಅಂತ. ಬಟ್ ಕಾನ್ಸೆಪ್ಟ್ ವಿಡಿಯೋಸ್ ಇನ್ ಸ್ವಲ್ಪ ಬೇಗನೆ ನಂಗೆ ಅದು ಐಡಿಯಾ ಬರ್ಬೇಕಿತ್ತು. ಏನ್ ಮಾಡೋಣ ನೋಡೋಣ ಗೈಸ್ ಏನ್ ಮಾಡೋದಂತ. ಆದ್ರೆ ಕಾನ್ಸೆಪ್ಟ್ ವಿಡಿಯೋಸ್ ಟ್ರೈ ಮಾಡ್ತೀನಿ ನಾನು. ಬಿಕಾಸ್ ಕಾನ್ಸೆಪ್ಟ್ ವಿಡಿಯೋಸ್ ಅಂದ್ರೆ ಇವಾಗ ಎಕ್ಸಾಂಪಲ್ ಲವ್ ಸ್ಟೋರಿ ಅಂತ ತಗೊಂಡ್ರೆ ಅದು ಒಂದ್ ಸ್ವಲ್ಪ ಕ್ಲಿಪ್ಪಿಂಗ್ಸ್ ತಗೊಳೋದು, ಅದು ಒಂದು ಇಂಗ್ಲಿಷ್ ಏನ್ ಹೇಳ್ತಾರೆ ಹೇಗೆ ಹೇಳಿ ನಾನು, ಎಕ್ಸಾಂಪಲ್ ನನ್ನ ಹತ್ರ ಒಂದೇ ಥಾಟ್ ಇರೋದಾಗ ಅದು ಹೇಳಿ ನಿಮ್ಗೆ ಐಡಿಯಾ ಗೊತ್ತಾಗ್ಬಿಡುತ್ತೆ ಸ್ಟೋರಿ ಇದೇನೆ ಅಂತ. ಸೊ ಹಾಗಾಗಿ ಅದಕ್ಕೆ ಬೇಡ. ಎಕ್ಸಾಂಪಲ್ ಇವಾಗ ಏನೋ ಒಂದು ಶಾಪಿಂಗ್ ಮಾಡಕ್ ಹೋಗ್ತೀನಿ ಅನ್ಕೊಳ್ಳಿ. ಸೊ ಡೈಲಿ ಹೋಗ್ತಾ ಇರ್ತೀನಿ ಶಾಪಿಂಗ್ಗೆ, ಆತರ ಒಂದೊಂದ್ ದಿನ ಒಂದೊಂದು ಔಟ್ಫಿಟ್ ಇರುತ್ತೆ. ಸೊ ಅದನ್ನು ಮಾಡ್ಬೇಕು. ಅದಕ್ಕೆ ಅದೊಂದ್ ಸ್ವಲ್ಪ ಜಂಬಲ್ಡ್ ಆಗೋಗುತ್ತೆ. ಟೈಮ್ ಬೇರೆ ಇಲ್ಲ, ಎಡಿಟ್ ಮಾಡಕ್ಕೂ ಆಗಲ್ಲ, ವಾಯ್ಸ್ ಓವರ್ ಮಾಡಕ್ಕೂ ಆಗಲ್ಲ. ಸೊ ಯಾ ಏನ್ ಮಾಡೋದು ಗೈಸ್, ನಿಮ್ಗೆ ಯಾವ ತರ ವಿಡಿಯೋಸ್ ಬೇಕು ಅಂತ ಹೇಳಿ. ಅಂದ್ರೆ ವಾಟ್ ಕೈಂಡ್ ಆಫ್ ಕಾಂಟೆಂಟ್ ಯು ಗೈಸ್ ವಾಂಟ್ ಟು ಸಿ ನನ್ನ ವ್ಲಾಗ್ ನಲ್ಲಿ ಅಂತ. ಸಾಕು ಕಣ್ಣೆಲ್ಲ ನೋವು ಬರ್ತಾ ಇದೆ, ತಲೆನೋವು, ಕಣ್ಣು ಗೊತ್ತಿಲ್ಲ ಗೈಸ್ ಏನಕ್ಕಂತ. ಇವತ್ತು ಸ್ವಲ್ಪ ಸಿಸ್ಟಮ್ ಜಾಸ್ತಿ ನೋಡಿದೆ, ಹಾಗಾಗಿರ್ಬೋದು. ಇಟ್ಸ್ ಓಕೆ, ನೋಡೋಣ. ಎಷ್ಟು ನಾಳೆ ರಜಾ ಹಾಕೊಂಡಿದ್ದೀನಿ ನಾನು, ಸ್ಯಾಟರ್ಡೆ ಸಂಡೇ 2 days ರಜಾ. ನಾಳೆ ಏನು ಗೈಸ್ ಡೇ, ಡೇಟ್ 25th of April. ಏನೋ ಇದೆ ಗೊತ್ತಾ, ಹೇಳಲ್ಲ, ನನ್ ಸೀಕ್ರೆಟ್ ಹೇಳಲ್ಲ. ಹೇಳಿದ್ರೆ ಚೆನ್ನಾಗಿರಲ್ಲ, ಅದಕ್ಕೆ ನಿಮ್ಗೆ ಗೊತ್ತಾಗ್ಬೇಕದು, ನಾನು ಹೇಳಿ ಇದ್ ಮಾಡೋದಲ್ಲ ಗೈಸ್. ಇನ್ಸ್ಟಾಗ್ರಾಮ್ ನಲ್ಲಿ ಏನು ಇಲ್ಲ ಗೈಸ್. ಇನ್ನೊಂದೇನಂತ ಹೇಳೋ, ನೋ ಇಂಟರ್ನೆಟ್, ಏನಕ್ಕೆ ವೈಫೈ ವರ್ಕ್ ಆಗ್ತಾ ಇಲ್ಲ ನೋಡಿ ಗೈಸ್. ನಾನು ಅಂದ್ರೆ ಒಂದಷ್ಟು ಬ್ರ್ಯಾಂಡ್ಸ್ಗೆ ಮೇಲ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಬಿಕಾಸ್ ಅದು ಇವಾಗ ಸ್ವಲ್ಪ ಬ್ರ್ಯಾಂಡ್ ಕೊಲಾಬ್ಸ್ಗೆ ನಂಗೆ ಎಲಿಜಿಬಲ್ ಇದೆ ಅಲ್ವಾ. ಸೊ ಹಾಗಾಗಿ ಒಂದಷ್ಟು ಸ್ವಲ್ಪ ಲಿಸ್ಟ್ ಮಾಡಬೇಕು ಬ್ರ್ಯಾಂಡ್ಸ್, ಯಾವ ಬ್ರ್ಯಾಂಡ್ಸ್ಗೆ ಅಪ್ರೋಚ್ ಮಾಡೋದು ಅಂತ. ಏನಕ್ಕಂತ ಹೇಳಿದ್ರೆ ವಿ ಹ್ಯಾವ್ ಟು ಸೆಂಡ್ ದಮ್ ದ ಮೇಲ್ಸ್. ಈ ತರ ಇದೆ ಪೋರ್ಟ್ಫೋಲಿಯೋ ಹೇಗಿದೆ ಅಂತ ನಾವ್ ಅವ್ರಿಗೆ ಮೇಲ್ ಮಾಡ್ಬೇಕು. ದೆನ್ ದೆಲ್ ಗೆಟ್ ಬ್ಯಾಕ್ ಟು ಅಸ್. ಆ ತರ ಒಂದಷ್ಟು ಬ್ರ್ಯಾಂಡ್ಸ್ ಮೇಲ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಆಪ್ ಅಲ್ಲಿ ಬರುತ್ತೆ ಒಂದಷ್ಟು, ಅಂದ್ರೆ ಬ್ರಾಂಡೆಡ್ ಪಾರ್ಟ್ನರ್ಸ್ ಅಂತ ಏನೋ ಒಂದು ಆಪ್ಷನ್ ಬರುತ್ತೆ ಗೈಸ್. ಅಲ್ಲಿ ಒಂದಷ್ಟು ಲಿಸ್ಟ್ ಇರುತ್ತೆ. ಸೊ ಅದಕ್ಕೆಲ್ಲದಕ್ಕೂ ಅಪ್ಲೈ ಮಾಡಿದೀನಿ ನಾನು, ಲಂಚ್ ಬ್ರೇಕ್ ಅಲ್ಲೇ ಮಾಡ್ಕೊಂಡೆ. ಬಟ್ ನಮ್ದು ಒಂದ್ ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಇರ್ಬೇಕು, ಎಕ್ಸ್ಟ್ರಾ ಇದಿರ್ಬೇಕಂತ ಹೇಳ್ತಾರಲ್ಲ. ಸೊ ಹಾಗಾಗಿ ನಾನು ಸೆಪರೇಟ್ ಮೇಲ್ ಮಾಡೋಣ ಅಂತ ಅನ್ಕೊಂಡಿದೀನಿ. ಸೊ ಅದಕ್ಕೆ ಅದು ಒಂದಷ್ಟು ಲಿಸ್ಟ್ ಮಾಡ್ಬೇಕು. ನಾಳೆ ಹೇಗಿದ್ರು ರಜಾ ಇದೆ, ನಾಳೆ ಗೊತ್ತಿಲ್ಲ ಏನ್ ಪ್ಲಾನ್ಸ್ ಅಂತ ಗೈಸ್. ಇನ್ನೇನು ಪ್ಲಾನ್ ಮಾಡಿಲ್ಲ ನಾನು. ಒಟ್ಟು ರಜಾ ಬೇಕನ್ಸ್ತಿತ್ತು ನಂಗೆ, ಅದಕ್ಕೆ ರಜಾ ಹಾಕೊಂಡ್ಬಿಟ್ಟೆ. ರಜಾ ಬೇಕಂತ. ಸೊ ನಾಳೆ ಆರಾಮಾಗಿದ್ದು ಸ್ವಲ್ಪ ಇವತ್ತು ಸ್ವಲ್ಪ ನನ್ಗೆ ಯೋಚನೆ ಮಾಡಕ್ ಟೈಮ್ ಇರುತ್ತೆ. ನೈಟ್ ಎಲ್ಲ ಯೋಚನೆ ಮಾಡ್ಕೊಂಡು ಯಾವ ತರ ಮಾಡೋದು, ಏನ್ ಮಾಡೋದು ಅಂತ. ನೀವು ಗೈಸ್ ನೀವು ಸ್ವಲ್ಪ ಹೆಲ್ಪ್ ಮಾಡಿ ನನ್ಗೆ ಪ್ಲೀಸ್. ಕಾಮೆಂಟ್ ನಲ್ಲಿ ಹೇಳಿ ಯಾವ ತರ ವಿಡಿಯೋಸ್ ಬೇಕು. 100th ವಿಡಿಯೋ ನನ್ಗೆ ಡೈಲಿ ವ್ಲಾಗ್ಸ್, ಅಫ್ಕೋರ್ಸ್ ಡೈಲಿ ವ್ಲಾಗ್ ಇರುತ್ತೆ. ಬಟ್ ಅದು ಒಂಥರ ಸ್ಪೆಷಲ್ ಡೇ ನನ್ಗೆ. ಬಿಕಾಸ್ ಕನ್ಸಿಸ್ಟೆಂಟ್ ಆಗಿ ನಾನು ವಿಡಿಯೋ ಹಾಕ್ತಾ ಇರೋದು. ಸೊ 100 ಡೇಸ್ ನಾನು ಕಂಟಿನ್ಯೂಸ್ ಆಗಿ ಮಾಡ್ಕೊಂಡ್ ಬಂದಿದ್ದೀನಿ. ಅದೊಂದು ಖುಷಿ ನನ್ಗೆ. ನೀವು ಎಲ್ಲ ನೋಡ್ಕೊಂಡ್ ಬಂದಿದ್ದೀರಾ, ಅದನ್ನು ಖುಷಿ ನನಗೆ. ಸೊ ಅದಕ್ಕೆ ಅದು ಒಂದ್ ಸ್ವಲ್ಪ ನನ್ಗೆ ಸ್ಪೆಷಲ್ ಫೀಲ್ ಆಗ್ಬೇಕಲ್ವಾ, ನಿಮಗೂ ಸ್ಪೆಷಲ್ ಫೀಲ್ ಆಗ್ಬೇಕು. ಸೊ ಹಾಗಾಗಿ ಅದೊಂದು ಕಾಂಟೆಂಟ್ ನೋಡಿ, ನೀವು ನನ್ಗೆ ಐಡಿಯಾಸ್ ಕೊಡಿ. ಇನ್ಸ್ಟಾಗ್ರಾಮ್ ನಲ್ಲೂ ಹಾಕ್ಬೇಕು ಅನ್ಕೊಂಡಿದ್ದೀನಿ. ಸೊ ಇವತ್ತೆಲ್ಲ ಒಂದ್ ಸ್ವಲ್ಪ ನಾನು ಅದೆಲ್ಲ ಮಾಡ್ಕೊಬೇಕು ಗೈಸ್. ಮತ್ತೆ ಒಂದ್ ಸ್ವಲ್ಪ ಡ್ರಾಫ್ಟ್ಸ್ ವಿಡಿಯೋಸ್ ಎಲ್ಲ ಇದೆ, ಅದೆಲ್ಲ ಕ್ಲಿಯರ್ ಮಾಡ್ಕೊಬೇಕು. ಇವತ್ತೆಲ್ಲ ಕುತ್ಕೊಂಡು ಅದೆಲ್ಲ ಮಾಡ್ಬಿಡ್ತೀನಿ ನಾನು. ಬುಕ್ಸ್ ಓದಿಲ್ಲ ನಾನು, ನೆನ್ನೆ ಓದಿಲ್ಲ, ಇವತ್ತು ಓದಿಲ್ಲ. ಶಿಟ್ ಮಿಸ್ ಆಯ್ತು ಗೈಸ್. ಇನ್ನೊಂದು ಏನ್ ಅನ್ಸ್ತಾ ಅಂದ್ರೆ, ನನ್ಗೆ ಏನಾದ್ರು ಕಾಂಟೆಂಟ್ ಬರೆಯೋಣ ಅಂತ ಅನ್ಕೊಂತಾ ಇದೀನಿ. ಬರೆಯಕ್ಕೆ ಸ್ಟಾರ್ಟ್ ಮಾಡ್ಬೇಕು.
ಫ್ರೀ ಇದಾಗಲ್ಲ ಈ ತರ ಎಲ್ಲ ಯೋಚನೆ ಬರೋದು ಗೈಸ್. ನಾನು ಬಸ್ಸಲ್ಲಿ ಆರಾಮಾಗಿ ನಾನು ಎಡಿಟಿಂಗ್ ಮಾಡ್ಕೊಂಡ್ ಬಂದಿದ್ರೆ ಬಾಯಿ ಮುಚ್ಕೊಂಡು ಇದೆಲ್ಲ ಏನು ಬರ್ತಾ ಇರ್ಲಿಲ್ಲ. ಮತ್ತೆ ಇವಾಗ ಅದು ಫುಲ್ ಬರೇ ಹಿಂಗ್ ಬರುತ್ತೆಲ್ಲ ಝುಯ್ ಅಂತ ಯೋಚನೆಗಳು ಮತ್ತೆ ಐಡಿಯಾಸ್ ಎಲ್ಲ ಹಿಂಗ್ ಬಂದಾಗ ನಮ್ಗೆ ಯಾವ್ದು ತಗೊಳೋದು, ಯಾವ್ದು ಬಿಡೋದು, ಯಾವ್ದು ಮಾಡೋದು, ಯಾವ್ದು ಬಿಡೋದು ಅಂತ ಅದೊಂದ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ನನ್ನ ಫ್ರೆಂಡು ಸ್ಯಾರೀಸ್ ಸಮಥಿಂಗ್ ಏನೋ ಒಂದು ಲಿಂಕ್ ಕಳ್ಸಿದ್ಲು. ಚೆನ್ನಾಗಿದೆ. ಇಲ್ಲೆಲ್ಲ ಇರೋದು ಅದು ಗೈಸ್, ರಾಮನಗರ್ನಲ್ಲೇ ಇರೋದು. ಹೋಗೋಣ ನಾಳೆ ಆದ್ರೆ ಹೋಗೋಣ. ಗೊತ್ತಿಲ್ಲ, ನಾನು ಏನ್ ಪ್ಲಾನ್ಸ್ ಇಲ್ಲ, ನೋಡೋಣ ಗೈಸ್. ಎಲ್ರದ್ದು ಊಟ ಆಯ್ತಾ? ಎಲ್ರು ಆಫೀಸಿಂದ ಬಂದಿರ್ತೀರಾ? ಹೋ ದೇವ, ನಾಳೆ ಫುಲ್ ಎನರ್ಜೆಟಿಕ್ ಆಗಿ ಮಾತಾಡ್ತೀನಿ ಗೈಸ್. ನಾಳೆ ಇವತ್ತೇನೋ ಒಂದು ಡಿಸೈಡ್ ಮಾಡ್ಬಿಟ್ಟು ಯಾವ ತರ ಮಾಡೋದು, ಏನ್ ಕಾನ್ಸೆಪ್ಟ್ ಮಾಡೋದಾ ಇಲ್ಲ ಬೇರೆ ಏನೋ ಪ್ಲಾನ್ ಮಾಡೋದಾ ಅಂತ ನೋಡೋಣ. ಅದು ನೋಡ್ಕೊಂಡು ಮಾಡೋದು ಗೈಸ್. ಮೈಕ್ ಇದು ಆಕ್ಚುಲಿ ನಂದು ಒನ್ ಆಫ್ ಮೈ ಫ್ರೆಂಡ್ ಅಂದ್ರೆ ಹೇಗೆ ಹೇಳಿ, ಇನ್ಸ್ಟಾಗ್ರಾಮ್ ನಲ್ಲಿ ಅದೇ ಒಂದು ಸ್ಟಾರ್ಟಿಂಗ್ ಅಲ್ಲಿ ಕೊಲಾಬ್ ಮಾಡಿದ್ದು. ಸೊ ಆ ಬ್ರದರ್ ಏನ್ ಹೇಳಿದ್ರು ಅಂತ ಹೇಳಿದ್ರೆ, ಸಿಸ್ಟರ್ ಇದು ಹೀಗಿದೆ ಹೀಗ್ ಮಾಡಿ ಅಂತ ಹೇಳಿದ್ರು. ನಂಗೆ ಆಕ್ಚುಲಿ ಅದು ಗೊತ್ತಿರ್ಲಿಲ್ಲ. ಅದು ಹಾಗೆ ಮಾಡಿದೆ. ನನ್ನ ಮೈಕ್ ಪ್ರಾಬ್ಲಮ್ ಫಿನಿಶ್. ಇವಾಗ ಮೈಕ್ ಪ್ರಾಬ್ಲಮ್ ಏನಿಲ್ಲ. ಸೊ ಇವಾಗ ಇನ್ವೆಸ್ಟ್ ಮಾಡೋದೆಲ್ಲ ಸ್ವಲ್ಪ ಬೇಡ, ಇದ್ರ ಮೇಲೆಲ್ಲ ಬೇಡ. ಸೊ ನನ್ನ ಇನ್ವೆಸ್ಟ್ಮೆಂಟ್ ಏನಿದ್ರು ಇವಾಗ ಯೂಟ್ಯೂಬ್ ಮಾಡೋಣ ಅಂತ. ಅಫ್ಕೋರ್ಸ್ ಮೈಕ್ ಅದೆಲ್ಲ ಕೂಡ ಯೂಟ್ಯೂಬ್ಗೆನೆ, ಬಟ್ 100th ವಿಡಿಯೋ ಇವಾಗ ನನ್ ತಲೆಲಿರೋದು ಅದೇ. 100th ವಿಡಿಯೋಗೆ ಏನ್ ಮಾಡೋದು ಅಂತ ಅದೊಂದು ಚೂರು ತಲೆ ಕೆಡ್ಸ್ಕೊಂತೀನಿ ಇವಾಗ. ಈ ವೀಕ್ ನೆಕ್ಸ್ಟ್ ವೀಕ್ ಎಲ್ಲ ನಿಮ್ಗೆ ಏನ್ ಕಾಂಟೆಂಟ್ ಎಲ್ಲ ನಿಮ್ಗೆ ಆರಾಮಾಗಿ ಸಿಕ್ಬಿಡುತ್ತೆ ಗೈಸ್, ಆತರ. ಬಟ್ 100th ವಿಡಿಯೋ ಸ್ಪೆಷಲ್ ಬೇಕಂತ. ನನ್ನ ಫ್ರೆಂಡ್ಸಿಗೂ ಕೇಳಿದೀನಿ, ನೋಡೋಣ ಅವ್ರು ಏನೇನು ಸಜೆಸ್ಟ್ ಮಾಡ್ತಾರೆ ಅಂತ. ಫೇಸ್ಬುಕ್ ಚುಚ್ಕೊಳ್ಳ 100th ವಿಡಿಯೋಗೆ ಎಸ್ ಹಂಗ್ ಮಾಡ್ಲಾ? ನನ್ ನೆನಪು ಇರುತ್ತೆ, ನಾನು 100th ವಿಡಿಯೋಗೆ ನಾನು ಮುಚ್ಚಿಸ್ಕೊಂಡಿದ್ದು ಅಂತ. ಬಟ್ ಈ ತರ ಔಟ್ಫಿಟ್ಗೆಲ್ಲ ಇದು ಮ್ಯಾಚ್ ಆಗುತ್ತಾ ಅಂತ ಗೊತ್ತಿಲ್ಲ ಗೈಸ್. ಸ್ಟಡ್ ಹಾಕೊಳ್ಳೋದ, ರಿಂಗ್ ಹಾಕೊಳ್ಳೋದ. ನಂಗೆ ಆಕ್ಚುಲಿ ನನ್ನ ಫೇಸಿಗೆ ಇಷ್ಟು ಹ್ಯಾಫ್ ಹಾಕಿದ್ರೆ ಸಕ್ಕತ್ತಾಗಿ ಕಾಣುತ್ತೆ ಅದು ಅಲ್ವಾ. ಸ್ಟಡ್ ಚೆನ್ನಾಗಿ ಕಾಣುತ್ತೆ, ಡಿಪೆಂಡ್ಸ್ ಆನ್ ಔಟ್ಫಿಟ್. ಬಟ್ ಅದೇನಂದ್ರೆ ಫಸ್ಟ್ ಮಂತ್ ಚುಚ್ಚಿಸ್ಕೊಂಡಾಗ ಸ್ಟೋನ್ ಹಾಕೊಬೇಕು 1 month, ಅದು ಪೂರಾ ಕ್ಯೂರ್ ಆಗೋವರೆಗೂ. ಅದೇ ನನ್ಗೆ ಇಷ್ಟ ಆಗಲ್ಲ. ಸ್ಟೋನ್ ಪ್ಲೇನ್ ಅದೆಲ್ಲ ಇಷ್ಟ ಆಗಲ್ಲ. ಬಟ್ ಈ ತರ ಹಾಕೊಂಡ್ರೆ ಅದು ಕ್ಯೂರ್ ಆಗಲ್ಲ ಬೇಗ, ಇನ್ನು ಜಾಸ್ತಿ ಮೇಲ್ಗಡೆ ಇದಾಗೋದು ಅಂದ್ರೆ ಇನ್ಫೆಕ್ಷನ್ಸ್ ಆ ತರ ಆಗುತ್ತೆ ಅಂತ ಹೇಳಿದ್ರು. ಅದಕ್ಕೆ ನೋಡೋಣ. ಅದನ್ನು ಇವಾಗ ಅದು ಒಂದು ಪ್ಲಾನ್ ಬಂತು, ಮುಚ್ಚಿಸ್ಕೊಂಡ್ಬಿಡೋಣ ಅಂತ. ನೋಡೋಣ ಗೈಸ್ ಏನ್ ಮಾಡೋಣ. ಓಕೆನಾ ಗೈಸ್? ನಂಗೆ ತುಂಬಾ ಸುಸ್ತಾಗೋಗಿದೆ ಇವತ್ತು, ಟಯರ್ಡ್ ಫೀಲು. ಸೊ ಯಾರು ಬೇಜಾರು ಮಾಡ್ಕೊಂಡ್ಬಿಡಿ ದಯವಿಟ್ಟು. ಓಕೆನಾ ಗೈಸ್? ನಾಳೆ ಸಿಗ್ತೀನಿ ವಿತ್ ಆಲ್ ದ ಅಪ್ಡೇಟ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಗೈಸ್. ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ ನೀವು, ನನಗೆ ಲಾಸ್ಟ್ ಇನ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, 5 to 9 ಏನೋ ಇದ್ದೀರಾ. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ ಗೈಸ್. ಓಕೆನಾ? ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಎಲ್ಲರೂ ಸುಸ್ತಾಗಿ ಬಂದಿರ್ತೀರ, ನಾನು ಸುಸ್ತಾಗೇ ಬಂದಿದ್ದೀನಿ. ಅಫ್ಕೋರ್ಸ್ ಗೊತ್ತಾಗತ್ತೆ ನನಗೆ. ಕಾರ್ಪೊರೇಟ್ ಲೈಫ್ನಲ್ಲಿ ವರ್ಕ್ ಮಾಡ್ತಾ ಇರೋರಿಗೆ ಇದೇ ಎಲ್ಲ ಮನೆಗೆ ಒಂದು ಅಡುಗೆ ಮಾಡೋರು ಕೂಡ ಇದ್ದಾರೆ. ಹ್ಯಾಟ್ಸ್ ಆಫ್ ಟು ದೆಮ್. ಮೂಡ್ ಚೆನ್ನಾಗಿದ್ರೆ ಮಾಡ್ತಾರೆ, ಮೂಡ್ ಚೆನ್ನಾಗಿಲ್ಲ ಅಂದ್ರೆ ಆದ್ರೂ ಮಾಡ್ಬೇಕು. ಅವ್ರು ಏನ್ ಮಾಡಕ್ಕಾಗಲ್ಲ, ಬಿಕಾಸ್ ಫ್ಯಾಮಿಲಿ ಇರುತ್ತೆ. ಒಬ್ಬೊಬ್ರದ್ದು ಒಂದೊಂಥರ ಅಲ್ವಾ ಗೈಸ್. ಇಟ್ಸ್ ಓಕೆ, ಎಲ್ಲಾನು ಫೇಸ್ ಮಾಡ್ಬೇಕು, ರಿಸ್ಕ್ ತಗೊಬೇಕು. ರಿಸ್ಕ್ ತಗೊಂಡಾಗ ಲೈಫ್ ಒಂಥರ ಸಕ್ಕತ್ ಮಜಾ ಇರುತ್ತೆ ಅವಾಗ. ಇಲ್ಲ ಅಂತ ಹೇಳಿದ್ರೆ ಏನು ಇರಲ್ಲ ಗೈಸ್. ಬಾಯಿ ಹೇಳಕ್ ಬರ್ತೀನಿ, ಅಷ್ಟರಲ್ಲಿ ಇನ್ನೇನೋ ಸಿಗುತ್ತೆ. ಮಾತಾಡ್ತಾ ಕೂತ್ಕೊಂತೀನಿ. ಇವಾಗ ಇನ್ನೂ ಫ್ರೆಶ್ ಅಪ್ ಆಗಿಲ್ಲ ಗೈಸ್. ಫ್ರೆಶ್ ಅಪ್ ಆಗಿ ಹುಡುಗರು ಯಾರು ಇಲ್ಲ, ಎಲ್ಲ ಏನೋ ಸಂಡೇ ಏನೋ ಫಂಕ್ಷನ್ ಇದೆ. ಸೊ ಅದಕ್ಕೆ ಎಲ್ಲ ಅಲ್ಲಿಗೆ ಹೋಗಿರುತ್ತೆ ಅಷ್ಟೇ ಮನೆಗೆ. ಅದಕ್ಕೆ ಮನೆ ಇಷ್ಟು ಶಾಂತವಾಗಿರೋದು ಇವಾಗ. ಓಕೆ ಗೈಸ್, ಇವಾಗ ಫ್ರೆಶ್ ಅಪ್ ಆಗಿ ಊಟ ಮಾಡಿ ವಿಡಿಯೋ ತೆಗೆದುಕೊಂಡಿದ್ದೆ. ತಲೆ ಸಿಕ್ಕಾಪಟ್ಟೆ ನೋಡ್ತಾ ಇದೆ. ನೋಡಿ ನಾಳೆ ಕಾಫಿ ಕುಡಿತೀನಿ. ಇಲ್ಲ ಅಂತ ಹೇಳಿದ್ರೆ ಒಂದೇ ಸಲ ಊಟ ಮಾಡಿ ವಿಲ್ ಸ್ಟಾರ್ಟ್ ವರ್ಕ್. ಮನೇಲಿ ವರ್ಕ್ ಮಾಡ್ಬೇಕು. ಆಫೀಸಲ್ಲಿ ಆಯ್ತು ಕೆಲಸ, ಇವಾಗ ಮನೇಲಿ ನಾನು ಹೇರ್ ಶಾಪಿಗೆ ಹೋಗ್ಬೇಕು. ನಾಳೆ ಮಾಡಿಸ್ಕೊಂಬರೋದಾ, ನೋಡೋಣ ಏನ್ ಮಾಡೋದು. ಓಕೆ ಗೈಸ್, ಎಲ್ಲರೂ ಹೊಟ್ಟೆ ತುಂಬಾ ಊಟ ಮಾಡಿ, ತುಂಬಾ ನಿದ್ದೆ ಮಾಡಿ ಗೈಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ. Good night, friends. Take care. Bye, guys. Stay with me.